ಥ್ರೂಔಟ್ ವರ್ಲ್ಡ್ ಇಷ್ಟು ದೊಡ್ಡ ಒಬ್ಬ ವಿಶ್ವದಲ್ಲಿ ಯಾರು ಮಾಡಲ್ಲ. ಮತ್ತೆ CMC ಅಧ್ಯಕ್ಷರು ಇದ್ದಾರೆ, ಜೇಶ್ವಾ ಕೌನ್ಸಿಲರ್ ಇದ್ದಾರೆ, ಆ ಥರ ಸುಮಾರು ಪಾಸ್ಟರ್ಸ್, ಸೀನಿಯರ್ ಪಾಸ್ಟರ್ಸ್ ಇದ್ದಾರೆ, ಎಲ್ಲ ಗೆಸ್ಟ್ ಇದ್ದಾರೆ. ಅವರಿಗೆ ನಾನು ಅಡ್ವಾನ್ಸ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೇನೆ. ನಾನು ನಿನ್ನೆ ನೈಟ್ನಲ್ಲಿ ಬೆಟ್ಲೆನ್ ಕಾಲೋನಿ ಮತ್ತು ನವಗೇರಿನಲ್ಲಿ ಆಲ್ಸೋ ಕ್ರಿಸ್ಮಸ್ ಫಂಕ್ಷನ್ ಅಟೆಂಡ್ ಮಾಡಿದೆ. ಈ ಕ್ರಿಸ್ಮಸ್ ಹಬ್ಬ ಇದು ಚಿಕ್ಕದು. ನಾನು ಚಿಕ್ಕ ವಯಸ್ಸಿನಿಂದ ಈ ಹಬ್ಬದಲ್ಲಿ, ಈ ಫೆಸ್ಟಿವಲ್ನಲ್ಲಿ ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದೇನೆ ಆವಾಗಲಿಂದ, ಯಾಕಂದರೆ ನಾನು ಮಿಷನರಿ ಸ್ಕೂಲ್ ಕ್ಯಾಂಡಿಡೇಟ್, ಆವಾಗಲಿಂದ ಟಿಲ್ ಟುಡೇ ನಾನು ಯಾವಾಗಲೂ ಕ್ರಿಸ್ಮಸ್ ಹಬ್ಬದಲ್ಲಿ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಗೆ ಕೇಕ್ ಕಟ್ ಮಾಡಿ ಜೊತೆಗೆ ಇರ್ತೇನೆ. ನಿಜವಾಗ್ಲೂ ತಾವೆಲ್ಲರೂ, ನಾನು ಈಗ ಮಿನಿಸ್ಟರ್ ಆಗಿದ್ದೇನೆ, ಅದು ಮಿನಿಸ್ಟರ್ ಆಗ್ಬೇಕಾದ್ರೂ ಕಿರಾಯಿ ಸಮಾಜದ ನನಗೆ ಯಾವಾಗಲೂ ಆಶೀರ್ವಾದ ಇದೆ. ಒಬ್ಬರು ಮೈನಾರಿಟೀಸ್ ಯಾರು MLA ಮಿನಿಸ್ಟರ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಇದರದ ಒಂದು ಇತಿಹಾಸ ಇದೆ. ಯಾರು ಸೆಕೆಂಡ್ ಟೈಮ್ ಗೆದ್ದಿಲ್ಲ, ಆಗಿಲ್ಲ, ಯಾವ ಪಾರ್ಟಿಲಿಂದ ಸೆಕೆಂಡ್ ಟೈಮ್ MLA ಆಗಿಲ್ಲ. ಆದರೂ ಬೀದರ್ ಜನತೆ ಮತ್ತೆ ಕ್ರೈಸ್ತ ಸಮಾಜವರು ನನ್ನ ಮೇಲೆ ವಿಶ್ವಾಸ ಮಾಡಿ ಯಾವಾಗಲೂ ಕಷ್ಟದಲ್ಲಿ ನನಗೆ ಕೈ ಹಿಡಿದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಾನು 4 ಸಲ MLA ಆಗಿದ್ದೇನೆ. ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿದೆ, ಆದರೂ ನನಗೆ ಇಲ್ಲ, ಎಲ್ಲರಿಗೆ ಅಂತ ನಾನು ಹೇಳ್ತೇನೆ. ಮತ್ತು ಬೀದರ್ನಲ್ಲಿ ಕ್ರೈಸ್ಟ್ ಸಮಾಜ ಅಂದರೂ ಇಡೀ ವಿಶ್ವದಲ್ಲಿ ಯಾವ ಓಣಿನಲ್ಲಿ ಇದು ಕ್ರೈಸ್ಟ್ ಸಮಾಜ ಓಣಿ ಅಂದರೂ ತುಂಬ ಒಳ್ಳೆ ಜನ, ಪೀಸ್ಫುಲ್ ಜನ, ಬೇರೆಯವರಿಗೆ ಸಹಾಯ ಮಾಡ್ತಾರೆ, ಒಳ್ಳೆ ದಾರಿ ತೋರಿಸ್ತಾರೆ ಅಂತ ಈ ಥರ ಡಿಸ್ಕಸ್ನಲ್ಲಿ ನಡೀತಾ ಇದೆ ಯಾವಾಗಲೂ. ಅಷ್ಟು ಎಸ್ಪೆಷಲಿ ಯಾಕಂದರೆ ಬೈಬಲ್ನಲ್ಲಿ ಜೀಸಸ್ ರಾಮ್ ಅವರು ಆ ದಾರಿ ತೋರಿಸ್ಕೊಟ್ಟಿದ್ದಾರೆ. ಅದರ ಸಲಗೆ ನಾವೆಲ್ಲರೂ ನಮ್ಮ ಪ್ರೀತಿ ವಿಶ್ವಾಸದಿಂದ ಬೀದರ್ನಲ್ಲಿ ಎಲ್ಲರ ಜೊತೆಗೆ ಕಳ್ಕೊಂಡು ನಾವು ಹೋಗ್ಬೇಕಂತ ನಮ್ಮೆಲ್ಲರಿಗೆ ಹೇಳಿ ಧನ್ಯವಾದಗಳು.